ಮಾದಾರ ಚೆನ್ನಯ್ಯನ ರಗಳೆ. ಕವಿ ಹರಿಹರನ ಪರಿಚಯ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ರಗಳೆಯ ಕವಿ ಎಂದೇ ಪ್ರಖ್ಯಾತನಾದ ಹರಿಹರನು ಸುಮಾರು ಕ್ರಿಸ್ತಶಕ 1165 ಸುಮಾರಿನಲ್ಲಿದ್ದನು. ಈತನು ಹೊಯ್ಸಳ ರಾಜ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ಕರಣಿಕನಾಗಿದ್ದನು. ಹಂಪೆಯ ವಿರೂಪಾಕ್ಷನ ಪರಮಭಕ್ತನಾದ ಈತನು ತನ್ನ ಆರಾಧ್ಯ ದೈವದ ಪ್ರೇರಣೆಯಿಂದ ಲೌಕಿಕ ಸುಖವನ್ನು ತೊರೆದು ಸಂಪೂರ್ಣವಾಗಿ ಶಿವಶರಣರ ಗುಣಗಾನಕ್ಕೆ ತನ್ನ ಜೀವನವನ್ನು ಮುಡುಪಾಗಿಟ್ಟನು. ಹರಿಹರನು ಹಳೆಯಗನ್ನಡ ಮತ್ತು ನಡುಗನ್ನಡದ ಸಂಧಿಸ್ಥಳದಲ್ಲಿದ್ದ ಕವಿಯಾಗಿದ್ದು, ಕನ್ನಡ ಸಾಹಿತ್ಯಕ್ಕೆ ರಗಳೆ ಎಂಬ ವಿಶಿಷ್ಟ ಛಂದಸ್ಸನ್ನು ಪರಿಚಯಿಸಿದ ಕೀರ್ತಿ ಈತನಿಗೆ ಸಲ್ಲುತ್ತದೆ. ಈತನ ಪ್ರಮುಖ ಕೃತಿಗಳಲ್ಲಿ ಗಿರಿಜಾ ಕಲ್ಯಾಣ ಎಂಬ ಚಂಪೂಕಾವ್ಯವು ಪ್ರಸಿದ್ಧವಾದುದು. ಆದರೆ ಹರಿಹರನಿಗೆ ಅಪಾರ ಜನಪ್ರಿಯತೆ ತಂದುಕೊಟ್ಟಿದ್ದು ಆತ ಬರದ 100 ರಗಳೆಗಳು. ಪ್ರಮುಖವಾಗಿ ನಂಬಿಯಣ್ಣನ ರಗಳೆ, ಬಸವರಾಜ ದೇವರ ರಗಳೆ, ಪುಷ್ಪರಗಳೆ ಹಾಗೂ ಪ್ರಸ್ತುತ ನೀವು ಓದುತ್ತಿರುವ ಕಥೆಯ ಮೂಲವಾದ ಮಾದಾರ ಚೆನ್ನಯ್ಯನ ರಗಳೆ ಈತನ ಶ್ರೇಷ್ಠ ರಚನೆಗಳಾಗಿವೆ. ಶಿವಶರಣರ ಸಾಮಾನ್ಯ ಜೀವನವನ್ನು ಅತಿಮಾನುಷ ಭಕ್ತಿಯ ಮೂಲಕ ಕಟ್ಟಿಕೊಡುವುದು ಹರಿಹರನ ಕಾವ್ಯದ ವಿಶೇಷತೆ. ಈತನ ಕಾವ್ಯಗಳಲ್ಲಿ ಭಕ್ತಿರಸವು ಪ್ರವಾಹದಂತೆ ಹರಿಯುವುದರಿಂದ ಇವನನ್ನು ಭಕ್ತಿಕವಿ ಎಂದೂ ಕರೆಯಲಾಗುತ್ತದೆ. ತನ್ನ ಕಾವ್ಯಗಳ ಅಂತ್ಯದಲ್ಲಿ ಹಂಪೆಯ ವಿರೂಪಾಕ್ಷ ಎಂಬ ಅಂಕಿತನಾಮವನ್ನು ಬಳಸಿದ್ದಾನೆ. ಮಾದಾರ ಚೆನ್ನಯ್ಯನ ರಗಳೆಯ ಸಾರ ತಿರುಳು. ಹರಿಹರ ಕವಿ ವಿರಚಿತ ಮಾದಾರ ಚೆನ್ನಯ್ಯನ ರಗಳೆಯು ಬಾಹ್ಯ ಆಡಂಬರದ ಪೂಜೆಗಿಂತ ಅಂತರಂಗದ ಶುದ್ಧ ಭಕ್ತಿ ಮತ್ತು ನಿಷ್ಠೆಯ ಕಾಯಕವೇ ಶ್ರೇಷ್ಠವಾದುದು ಎಂಬ ಸತ್ಯವನ್ನು ಸಾರುತ್ತದೆ. ಚೋಳರಾಜನು ರಾಜವೈಭವದೊಂದಿಗೆ ಅದ್ಧೂರಿ ಪೂಜೆ ಸಲ್ಲಿಸಿದರೂ ಶಿವನು ಸಾಮಾನ್ಯ ಕಾಯಕಜೀವಿ ಮಾದಾರ ಚೆನ್ನಯ್ಯನ ಗುಪ್ತಭಕ್ತಿಗೆ ಮನಸೋಲುತ್ತಾನೆ. ಚೆನ್ನಯ್ಯನು ತನ್ನ ಹುಲ್ಲು ತರುವ ಕಾಯಕವನ್ನೇ ಕೈಲಾಸವೆಂದು ಭಾವಿಸಿ ತಾನು ಮಾಡುವ ಪ್ರತಿಯೊಂದು ಕೆಲಸವನ್ನೂ ಶಿವಾರ್ಪಿತ ಭಾವದಿಂದ ಮಾಡುತ್ತಿದ್ದನು. ರಾಜನ ರತ್ನಖಚಿತ ಪೂಜೆಗಿಂತ ಚೆನ್ನಯ್ಯನ ಪ್ರೀತಿಯ ತುತ್ತು ದೇವರಿಗೆ ಹೆಚ್ಚಿನ ತೃಪ್ತಿ ನೀಡುತ್ತದೆ ಎಂಬುದು ಇಲ್ಲಿನ ಮೂಲ ಆಶಯ. ಅಂತಿಮವಾಗಿ ಭಗವಂತನೊಲಿದ ಭಕ್ತನಿಗೆ ಜಾತಿ ಕುಲಗಳ ಹಂಗಿಲ್ಲ ಮತ್ತು ಭಕ್ತಿಯ ಮುಂದೆ ರಾಜಾಧಿಕಾರವು ಗೌಣ ಎಂಬುದನ್ನು ಚೋಳರಾಜನು ಚೆನ್ನಯ್ಯನ ಪಾದಕ್ಕೆ ಎರಗುವ ಮೂಲಕ ಈ ಕಾವ್ಯವು ಪ್ರತಿಪಾದಿಸುತ್ತದೆ. ಮುಕ್ತಿ ಎಂಬುದು ಕೇವಲ ಮಂತ್ರತಂತ್ರಗಳಿಂದ ಸಿಗುವಂಥದ್ದಲ್ಲ, ಅದು ಪ್ರಾಮಾಣಿಕ ಕಾಯಕ ಮತ್ತು ಅಚಲವಾದ ಭಕ್ತಿಯಿಂದ ಲಭ್ಯವಾಗುತ್ತದೆ ಎಂಬುದು ಈ ರಗಳೆಯ ತಿರುಳಾಗಿದೆ. ಸಂಕ್ಷಿಪ್ತ ಸಾರಾಂಶ: ಶಿವನ ಶಯನಗೃಹದಂತೆ ಅತಿ ಸುಂದರವೂ ಶಿವಭಕ್ತರ ವಾಸಸ್ಥಾನವೂ ಆಗಿದ್ದ ಚೋಳ ದೇಶವನ್ನು ಸತ್ಯವಂತ ಹಾಗೂ ಉತ್ತಮ ಚಾರಿತ್ರ್ಯದ ಕರಿಕಾಲ ಚೋಳನು ಆಳುತ್ತಿದ್ದನು. ಅದೇ ರಾಜ್ಯದ ರಾಜಧಾನಿಯಲ್ಲಿ ಅಪಾರ ಮಹಿಮೆಯುಳ್ಳ ಮಾದರ ಚೆನ್ನಯ್ಯನೆಂಬ ಭಕ್ತನಿದ್ದನು. ಚೆನ್ನಯ್ಯನು ಯಾರೂ ಅರಿಯದಂತೆ ಗುಪ್ತಭಕ್ತಿಯನ್ನು ಮಾಡುತ್ತಾ ಕಾಡಿನಿಂದ ಹುಲ್ಲು ತರುವ ಕಾಯಕವನ್ನೇ ಪರಮ ಪವಿತ್ರವೆಂದು ಭಾವಿಸಿ ಅದರಲ್ಲಿ ಶಿವನನ್ನು ಕಾಣುತ್ತಿದ್ದನು. ಕೆಸರಿನೊಳಗಿನ ರತ್ನದಂತೆ ಅಂತರಂಗದಲ್ಲಿ ಸದಾ ಲಿಂಗಾರ್ಚನೆಯಲ್ಲಿ ನಿರತನಾಗಿದ್ದ ಆತ ತಾನು ನೋಡುವ ದೃಶ್ಯ, ಕೇಳುವ ಶಬ್ದ ಹಾಗೂ ಪ್ರತಿಯೊಂದು ಆಲೋಚನೆಯನ್ನೂ ಶಿವನಿಗೇ ಅರ್ಪಿಸುತ್ತಿದ್ದನು. ತನ್ನ ಜೀವದ ಜೀವವಾದ ಶಿವಲಿಂಗಕ್ಕೆ ಪರಿಮಳಯುಕ್ತ ಪುಷ್ಪಗಳಿಂದ ಅಲಂಕರಿಸಿ ಕಾಡಿನ ಹಣ್ಣು ಹಂಪಲುಗಳನ್ನು ಪ್ರೀತಿಯಿಂದ ನೈವೇದ್ಯ ಮಾಡಿ ಹಸಿದಿರುವೆಯಾ ತಂದೆ ಎಂದು ಅಕ್ಕರೆಯಿಂದ ವಿಚಾರಿಸುತ್ತಿದ್ದನು. ಒಮ್ಮೆ ಅರಮನೆಯಲ್ಲಿ ಚೋಳರಾಜನು 300 ಬಂಗಾರದ ತಟ್ಟೆಗಳಲ್ಲಿ ಷಡ್ರಸೋಪೇತ ಭೋಜನವನ್ನು ಶಿವನಿಗೆ ಅರ್ಪಿಸಿದಾಗ ಶಿವನು ಅದನ್ನು ನಿರಾಕರಿಸಿ, ನಾನು ಈಗಾಗಲೇ ಮಾದರ ಚೆನ್ನಯ್ಯನ ಮನೆಯಲ್ಲಿ ತೃಪ್ತಿಯಾಗಿ ಉಂಡು ಬಂದಿದ್ದೇನೆ. ಅವನ ಭಕ್ತಿಯ ಮುಂದೆ ನಿನ್ನ ಈ ರಾಜವೈಭವದ ಅನ್ನ ಸಕ್ಕರೆಗೂ ಸಮನಲ್ಲ ಎಂದು ಹೇಳಿ ಮಾಯವಾದನು. ಇದರಿಂದ ಪ್ರಭಾವಿತನಾದ ರಾಜನು ಶಿವನೇ ಮೆಚ್ಚಿದ ಆ ಮಹಾಭಕ್ತನನ್ನು ಅರಸುತ್ತಾ ಕಾಲ್ನಡಿಗೆಯಲ್ಲಿ ಚೆನ್ನಯ್ಯನ ಗುಡಿಸಲಿಗೆ ಬಂದನು. ಅರಸನು ತನ್ನ ಪಾದಕ್ಕೆ ಬಿದ್ದಾಗ ಸಂಕೋಚಗೊಂಡ ಚೆನ್ನಯ್ಯನು, ನಾನು ಕೀಳು ಜಾತಿಯವನು, ಮುಟ್ಟಬೇಡ ಎಂದಾಗ ರಾಜನು, ಶಿವನು ಯಾರನ್ನು ಒಲಿದಿದ್ದಾನೋ ಅವರ ಕುಲವೇ ಶ್ರೇಷ್ಠವಾದದು ಎಂದು ಉತ್ತರಿಸಿ ಭಕ್ತನ ಪಾದಕ್ಕೆ ತಲೆಬಾಗಿ ಗೌರವಿಸಿದನು. ಅಂತಿಮವಾಗಿ ರಾಜನು ಚೆನ್ನಯ್ಯನನ್ನು ಆನೆಯ ಮೇಲೆ ಕೂರಿಸಿ ಮೆರವಣಿಗೆಯ ಮೂಲಕ ನಗರಕ್ಕೆ ಕರೆದೊಯ್ದು ಭಕ್ತಿಯ ಮುಂದೆ ರಾಜವೈಭವಂ ಗೌಣವೆಂಬುದನ್ನು ಜಗತ್ತಿಗೆ ಸಾರಿದನು.